ಇದು ಮೀನಿನ ಮೊಟ್ಟೆಯಿಂದ ಪಲ್ಯ ಮಾಡ್ತಾರೆ. ಯೂಶುವಲಾಗಿ ನಾವು ಚಿಕ್ಕವರಿದ್ದಾಗಿಂದ ಕೂಡ ನಮ್ಮ ಮನೆಯಲ್ಲಿ ಈ ಒಂದು ರೆಸಿಪಿ ಮಾಡ್ತಾರೆ. ಹಾಗಾಗಿ ನಮಗೆ ಆವತ್ತು ಆ ಮೀನಿನ ಮೊಟ್ಟೆ ಸಿಕ್ತು. ಹಾಗಾಗಿ ಇವತ್ತು ಆ ಒಂದು ರೆಸಿಪಿನ ಮಾಡ್ತಾಯಿದ್ವಿ. ಆ್ಯಂಡ್ ಈ ಒಂದು ಮೀನಿನ ಮೊಟ್ಟೆಯಿಂದ ತುಂಬಾ ಹೆಲ್ತ್ ಬೆನಿಫಿಟ್ಸ್ ಇದೆ. ಇದರಲ್ಲಿ ಪ್ರೋಟೀನ್ ಜಾಸ್ತಿ ಇರುತ್ತೆ. ಹಾಗಾಗಿ ದೇಹಕ್ಕೆ ಶಕ್ತಿಯನ್ನು ಕೊಡುತ್ತೆ. ಆ್ಯಂಡ್ ಮಸಲ್ಸ್ ಸ್ಟ್ರಾಂಗ್ ಆಗೋದಕ್ಕೆ ಕೂಡ ತುಂಬಾ ಹೆಲ್ಪ್ಫುಲ್ಲಾಗಿರುತ್ತೆ. ಆ್ಯಂಡ್ ಮಕ್ಕಳು ಹೆಲ್ತ್ಗೆ, ಅವರ ಒಂದು ಗ್ರೋತ್ಗೆ ತುಂಬಾ ಒಳ್ಳೆಯದು. ಆ್ಯಂಡ್ ಒಮೆಗಾ 3 ಫ್ಯಾಟಿ ಆ್ಯಸಿಡ್ ಇರುತ್ತೆ. ಇದು ಈ ಒಂದು ಬ್ರೈನ್ ಡೆವಲಪ್ಮೆಂಟ್ಗೆ ತುಂಬಾ ಯೂಸ್ಫುಲ್. ಆ್ಯಂಡ್ ಮೆಮೊರಿ ಆ್ಯಂಡ್ ಕಾನ್ಸಂಟ್ರೇಷನ್ ಇಂಪ್ರೂವ್ ಆಗೋದಕ್ಕೆ, ಹಾಗೆ ಈ ಒಂದು ಹಾರ್ಟ್ ಹೆಲ್ತ್ಗೆ ಕೂಡ ತುಂಬಾ ಒಳ್ಳೆಯದು. ಆ್ಯಂಡ್ ಕ್ಯಾಲ್ಸಿಯಂ ಮತ್ತು ವಿಟಮಿನ್ ಡಿ ಇರೋದರಿಂದ ಇದು ನಮ್ಮ ಒಂದು ಬೋನ್ಸು ಮತ್ತು ಹಲ್ಲುಗಳ ಬೆಳವಣಿಗೆ ಆಗೋದಕ್ಕೆ ಕೂಡ ತುಂಬಾ ಹೆಲ್ಪ್ಫುಲ್ ಆಗಿರುತ್ತೆ. ಆ್ಯಂಡ್ ಮಕ್ಕಳಿಗೆ ಗ್ರೋತ್ ಆಗೋದಕ್ಕೂ ಕೂಡ ತುಂಬಾ ಒಳ್ಳೆಯದು. ಈ ಒಂದು ಮೀನಿನ ಮೊಟ್ಟೆನ ನಾವು ಫಸ್ಟು ಚೆನ್ನಾಗಿ ವಾಶ್ ಮಾಡ್ಕೊಂಡಾದಮೇಲೆ ಇದನ್ನು ನಾವು ಬಿಸಿನೀರಲ್ಲಿ ಇದನ್ನು ಬಾಯ್ಲ್ ಮಾಡಬೇಕಾಗತ್ತೆ. ಸ್ವಲ್ಪ ಸ್ಮೆಲ್ ಇರುತ್ತೆ, ಆ ಒಂದು ಸ್ಮೆಲ್ ಕೂಡ ಎಲ್ಲ ಹೋಗಬೇಕಾಗತ್ತೆ. ಸೊ ನಾವು ಚೆನ್ನಾಗಿ ಅದನ್ನು ಬಾಯ್ಲ್ ಮಾಡ್ಕೊಳ್ಬೇಕಾಗತ್ತೆ. ಅದಾದಮೇಲೆ ನಾವು ಆಯಿಲ್ ಹಾಕಿ, ಆಯಿಲ್ಗೆ ಸ್ವಲ್ಪ ಕರಿಬೇವು, ಈರುಳ್ಳಿ, ಟೊಮೆಟೊ, ಒಂದು ಸ್ವಲ್ಪ ಕೊತ್ತಂಬರಿ ಸೊಪ್ಪು, ಹಾಗೆ ಉಪ್ಪು, ಅರಿಶಿನ ಇದೆಲ್ಲವನ್ನು ಹಾಕಿ, ಸ್ವಲ್ಪ ಗರಂ ಮಸಾಲ ಇದೆಲ್ಲನೂ ಹಾಕಿ ಚೆನ್ನಾಗಿ ಮಿಕ್ಸ್ ಮಾಡಿ, ಅದಾದಮೇಲೆ ನಾವು ಈ ಬೇಯಿಸಿಟ್ಕೊಂಡಿರೋಂತಹ ಮೊಟ್ಟೆನ ನಾವು ಸೋಸಿಬಿಟ್ಟು ನೀರಿಲ್ಲದೆ ಇರೋ ಥರ ಹಾಕಿಬಿಟ್ಟು ಆಮೇಲೆ ನಾವು ಇದಕ್ಕೆ ಹಾಕಿ ಮಿಕ್ಸ್ ಮಾಡಬೇಕಾಗಿರುತ್ತೆ. ನೋಡೋದಕ್ಕೆ ಉಪ್ಪಿಟ್ಟು ಥರ ಇರುತ್ತೆ, ಆದರೆ ಇದು ಉಪ್ಪಿಟ್ಟಲ್ಲ, ಇದು ಮೀನಿನ ಮೊಟ್ಟೆಯ ಪಲ್ಯ. ತುಂಬಾ ಟೇಸ್ಟಿ ಆಗಿರುತ್ತೆ, ಹಾಗೆ ತುಂಬಾ ಹೆಲ್ತಿ ಕೂಡ. ಆ್ಯಂಡ್ ಇದರಲ್ಲಿ ಐರನ್ ಕೂಡ ಇರುತ್ತೆ. ಹಾಗಾಗಿ ನಮ್ಮ ಬಾಡಿನಲ್ಲಿ ರಕ್ತಹೀನತೆ ಏನಾದರೂ ಇದ್ದರೆ ಅದನ್ನು ಕಡಿಮೆ ಮಾಡೋದಕ್ಕೂ ಕೂಡ ತುಂಬಾ ಯೂಸ್ಫುಲ್ ಆಗಿದೆ. ಆ್ಯಂಡ್ ವಿಟಮಿನ್ B12 ಕೂಡ ಇರುತ್ತೆ. ಇದು ನರಗಳ ಒಂದು ಆರೋಗ್ಯಕ್ಕೆ ಕೂಡ ತುಂಬಾ ಒಳ್ಳೆಯದು. ಟಯರ್ಡ್ನೆಸ್ ಏನಾದರೂ ಇದ್ದರೆ ಅದು ಕೂಡ ಕಡಿಮೆ ಆಗುತ್ತೆ. ಆ್ಯಂಡ್ ಸ್ಕಿನ್ನು ಮತ್ತು ಹೇರ್ಗೆ ಕೂಡ ತುಂಬಾ ಒಳ್ಳೆಯದು. ಹೆಲ್ತಿ ಫ್ಯಾಟ್ಸ್ ಇರೋದ್ರಿಂದ ಇದು ನಮ್ಮ ಒಂದು ಸ್ಕಿನ್ನನ್ನು ಬ್ರೈಟ್ನೆಸ್ ಮಾಡುತ್ತೆ. ಆ್ಯಂಡ್ ನಮ್ಮ ಕೂದಲಿಗೆ ಕೂಡ ಇದು ಪೋಷಣೆಯನ್ನು ಕೊಡುತ್ತೆ. ಆ್ಯಂಡ್ ಈ ಬ್ರೆಸ್ಟ್ ಫೀಡಿಂಗ್ ಮಾಮ್ಸ್ ಇದ್ದರೆ ಅವ್ರು ಮಾತ್ರ ಸ್ವಲ್ಪ ಲಿಮಿಟಾಗಿ ತಿನ್ನಬೇಕಾಗತ್ತೆ. ಇದರಲ್ಲಿ ಪ್ರೋಟೀನ್ ಮತ್ತು ಹೆಲ್ತಿ ಫ್ಯಾಟ್ಸ್ ಇರೋದರಿಂದ ಇದು ಶಕ್ತಿಯನ್ನು ಕೊಡುತ್ತೆ. ಆ್ಯಂಡ್ ಮಕ್ಕಳಿಗೆ ಕೊಡಬೇಕಾದ್ರೆ ಸ್ವಲ್ಪ ಸ್ಪೈಸಸ್ನ ಕಡಿಮೆ ಇಟ್ಬಿಟ್ಟು ಕೊಡಬೇಕಾಗತ್ತೆ. ಮತ್ತು ಮಕ್ಕಳಿಗೆ ಕೊಡುವಾಗ ನಾವು ಚೆನ್ನಾಗಿ ಬೇಯಿಸಿ ಕೊಡಬೇಕಾಗತ್ತೆ. ಆ್ಯಂಡ್ ಫಸ್ಟ್ ಟೈಮ್ ಕೊಡುವಾಗ ಸ್ವಲ್ಪ ಲಿಮಿಟಾಗಿ ಸ್ವಲ್ಪನೇ ಕೊಟ್ಟು ನೋಡಬೇಕಾಗತ್ತೆ. ಈ ಥರ ಒಂದು ರೆಸಿಪಿನ ನಾವು ರೆಗ್ಯುಲರಾಗಿ ತಿನ್ನೋದಕ್ಕಾಗೋದಿಲ್ಲ. ನಮಗೆ ಸಿಕ್ಕಂಥ ಟೈಮಲ್ಲಿ, ಅಂದರೆ ಈ ಒಂದು ಫಿಶ್ ಎಗ್ಸ್ ಸಿಕ್ಕಂಥ ಟೈಮಲ್ಲಿ ನಾವು ಈ ಒಂದು ರೆಸಿಪಿಗಳನ್ನ ಮಾಡ್ಕೊಂಡು ತಿನ್ಬೋದು. ಆ್ಯಂಡ್ ಇಷ್ಟೊಂದು ಹೆಲ್ತ್ ಬೆನಿಫಿಟ್ಸ್ ಇರುವಂತಹ ಈ ಒಂದು ರೆಸಿಪಿನ ನಾವು ರೆಗ್ಯುಲರಾಗಲ್ಲ ಅಂದರೂ ಕೂಡ ಯಾವಾಗಾದರೂ ನಮಗೆ ಅದು ಅವೈಲೇಬಲ್ ಇರುವಂಥ ಟೈಮಲ್ಲಿ ಮಾಡ್ಕೊಂಡು ತಿನ್ನೋದ್ರಿಂದ ತುಂಬಾ ಹೆಲ್ತ್ ಬೆನಿಫಿಟ್ಸ್ ಇದೆ. ಥ್ಯಾಂಕ್ ಯು ಸೋ ಮಚ್ ಫಾರ್ ವಾಚಿಂಗ್ ಮೈ ವಿಡಿಯೋ.